ಶರಣಂ ಶರಣಂ ಗಚ್ಚಾಮಿ. ಫೆಬ್ರವರಿ ತಿಂಗಳ ಮಾಸಿಕ ಪಪ್ರೋ ಅಥವಾ ಪ್ರಾರ್ಥನೆ. ನಮ್ಮ P3Y ಟೀಚರ್ ಪ್ರೇರಕರಾದ ಭಾರತಿ ಮಾಜಿಯವರ ಮಾರ್ಗದರ್ಶನದಲ್ಲಿ ಈ P3Y ಮಾಸಿಕ ಪತ್ರವನ್ನು ಮಾಡುವುದನ್ನು 1ನೇ ಫೆಬ್ರವರಿ 2025ರಿಂದ 1ನೇ ತಾರೀಕು ಮಾರ್ಚ್ 2025ರವರೆಗೆ ಈ ತಿಂಗಳು ನಿಮಗೆ ಪರಂಜಿಯ ಕೃಪೆಯಿಂದ ಬಹಳ ಶ್ರೇಷ್ಠವಾದ ಅನುಭವಗಳು ದೊರೆಯಲಿ. ಪ್ರಾರ್ಥನೆಯ ಮೊದಲು 8 ವಾಕ್ಯಗಳು. ಪರಮಂ ಶರಣಂ ಗಚ್ಚಾಮಿ, ಹಂಸಂ ಶರಣಂ ಗಚ್ಚಾಮಿ, ಅದ್ವೈತಂ ಶರಣಂ ಗಚ್ಚಾಮಿ, ಆನಂದಂ ಶರಣಂ ಗಚ್ಚಾಮಿ, ಚರಣಂ ಚರಣಂ गच्चामी. हे परम जी, मुझ पर कृपा करो. सिर झुकाकर परम जी को नमस्कार करता हूँ. 9ನೇ ವಿಶೇಷ ಪ್ರಾರ್ಥನೆ. ಪರಂ ಜಿ, ಈ ಫೆಬ್ರವರಿ ತಿಂಗಳ ಮಾಸಿಕ ಪತ್ರವನ್ನು ಮಾಡುವ ಮೂಲಕ ನಿಮ್ಮ ಶಕ್ತಿಯನ್ನು ಕೊಡಿ. ಈ ಪತ್ರ ಮಾಡುವ ಮೂಲಕ ಈ ತಿಂಗಳು ಸಂತೋಷಕರವಾಗಿರಲಿ, ಸುಖದಾಯಕವಾಗಿರಲಿ ಎಂಬುದು ನನ್ನ ವಿನಂತಿ. ಪರಂ ಜಿ, ಈ ತಿಂಗಳು ನನ್ನ ಉದ್ಯೋಗ ವ್ಯವಹಾರದಲ್ಲಿ ಶ್ರೇಷ್ಠವಾಗಿರಲಿ, ಆದಾಯ ಹೆಚ್ಚಾಗಲಿ ಮತ್ತು ಆದಾಯದ ಕೆಲವು ಭಾಗವನ್ನು P3Y ಪ್ರಚಾರಕ್ಕೆ ಬಳಸುವಂಥ ಶಕ್ತಿಯನ್ನು ನೀಡಿ. ಫೆಬ್ರವರಿ ತಿಂಗಳ ಪ್ರತಿ ಭಾನುವಾರ ಬೆಳಗ್ಗೆ 11 ಗಂಟೆಗೆ ನಡೆಯುವ ಲಕ್ಷ್ಮೀ ಸಮೃದ್ಧಿ ತರಗತಿಗೆ ಲೈವ್, ಆನ್ಲೈನ್ ಅಥವಾ ಆಫ್ಲೈನ್ ತರಗತಿಗಳನ್ನು ಹಾಜರಾಗುವ ಮೂಲಕ ನಿಮ್ಮ ಕೃಪೆಯಿಂದ ಶ್ರೇಷ್ಠವಾದ ಜೀವನವನ್ನು ಮಾಡುವಂಥ ಶಕ್ತಿಯನ್ನು ಕೊಡಿ. P3Y ಮನಃಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿ ಹೆಚ್ಚಿಸಿಕೊಳ್ಳಲು ನಾನು ಈ ತಿಂಗಳಿನಲ್ಲಿ ಬರುವ P3Y ಬಸಂತ ಪಂಚಮಿ ತರಗತಿಯನ್ನು ಫೆಬ್ರವರಿ 2ನೇ ತಾರೀಕಿನಲ್ಲಿ ದೇವಿ ಸರಸ್ವತಿಯನ್ನು ಒಲಿಸಿಕೊಳ್ಳುವಂತಹ ಶಕ್ತಿಯನ್ನು ಪಡೆಯಲು ಮತ್ತು ಮಕ್ಕಳ ಶ್ರೇಷ್ಠ ಭವಿಷ್ಯಕ್ಕೆ ಮತ್ತು ಅವರ ಉನ್ನತಿಗಾಗಿ ನಾನು ಹೆಚ್ಚಿನ ಶಕ್ತಿಯನ್ನು ಪಡೆಯುವುದಕ್ಕೋಸ್ಕರ ಬಸಂತ ಪಂಚಮಿಯ ಸೆಷನನ್ನು ಅಟೆಂಡ್ ಮಾಡುತ್ತೇನೆ. P3Y ಮಹಾಶಿವರಾತ್ರಿ ತರಗತಿಯನ್ನು 26ನೇ ತಾರೀಕಿನಂದು ನಡೆಯುವ ಆನ್ಲೈನ್ ಅಥವಾ ಆಫ್ಲೈನ್ ಸೆಷನ್ನಿಗೆ ಅಟೆಂಡ್ ಆಗುವ ಮೂಲಕ ನಾನು P3Yನ ಹೆಚ್ಚಿನ ಶಕ್ತಿಯನ್ನು ಪಡೆಯುತ್ತೇನೆ. ಪರಂಜಿ, ಬದಲಾಗುತ್ತಿರುವ ಹವಾಮಾನದಿಂದಾಗುವ ಕೆಟ್ಟ ಪರಿಣಾಮಗಳು, ಆಪತ್ತು, ಅಪಾಯ, ಚಳಿ, ಜ್ವರ, ವೈರಲ್ ಸೋಂಕು, ಹವಾಮಾನ ಸಂಬಂಧಿತ ಇತರ ರೋಗಗಳಿಂದ ರಕ್ಷಣೆಗಾಗಿ ನಾನು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಪರಂ ವಿಭೂತಿ ಧರಿಸಿ, ಪರಂ ಪ್ರತೀಕವನ್ನು ಹಾಕಿಕೊಂಡು, ಪರಂ ಶಕ್ತಿ ಜಲನ್ನು ನೀರಿನಲ್ಲಿ ಹಾಕಿ ಸ್ನಾನವಿಧಿಯನ್ನು ಮಾಡುವ ಮೂಲಕ ಮತ್ತು ಪರಂ ತೈಲನ್ನು ಬಳಸುವ ಮೂಲಕ ಅತ್ಯಂತ ಹೆಚ್ಚಿನ ಶಕ್ತಿಯನ್ನು ಪಡೆಯುತ್ತೇನೆ ಮತ್ತು ಇತರ ಯಾವುದೇ ರೋಗಗಳಿಂದ ರಕ್ಷಣೆಗಾಗಿ ಪ್ರತಿ ಕೊನೆಯ ಭಾನುವಾರ ನಡೆಯುವ 23ರ ಸಂಜೆಯ 7 ಗಂಟೆಯ P3Y ಮಾಸಿಕ ರೋಗ ನಿವಾರಣಾ ಕ್ಲಾಸ್ ಹಾಗೂ ಗೂಗಲ್ ಮೀಟಿನಲ್ಲಿ ನಡೆಯುವ P3Y ರೋಗ ನಿವಾರಣಾ ಸಂಶೋಧನಾ ಕ್ಲಾಸನ್ನು ಖಂಡಿತವಾಗಿಯೂ ಹಾಜರಾಗುತ್ತೇನೆ. ಪರಂಜಿ, ಪಿತೃಗಳ ಆಶೀರ್ವಾದ ಮತ್ತು ಅನುಕೂಲತೆಯು ನಮ್ಮ ಕುಟುಂಬದ ಮೇಲೆ ಇಡೀ ಕಾಲ ಹೀಗೆ ಉಳಿಯಲಿ. ಯಾವುದೇ ರೀತಿಯ ತಡೆದ ಕೆಲಸಗಳು ಶೀಘ್ರವಾಗಿ ಪೂರ್ಣಗೊಳ್ಳಲಿ. ಪಿತೃಗಳು ತೃಪ್ತರಾಗಿ ನಮ್ಮ ವಂಶಸ್ಥರಿಗೆ ಆಶೀರ್ವಾದವನ್ನು ನೀಡಲಿ ಮತ್ತು ಯಾವುದೇ ರೀತಿಯ ಪಿತೃದೋಷ, ಭಾಗ್ಯದೋಷ, ಪರಿಸ್ಥಿತಿ ದೋಷ, ಯಾವುದಾದರೂ ಹಾನಿಕಾರಕ ಪ್ರಭಾವ, ಶತ್ರುಗಳ ಕಾಟದ ಪರಿಣಾಮ, ಗೃಹದೋಷ, ವಾಸ್ತುದೋಷ ಮತ್ತು ಕಾಲಸರ್ಪ ದೋಷದ ನಿವಾರಣೆಗೆ 27ನೇ ಫೆಬ್ರವರಿ ನಡೆಯುವ P3Y ಅಮಾವಾಸ್ಯ ಲೈವ್ ಕ್ಲಾಸನ್ನು ಖಂಡಿತವಾಗಿಯೂ ಅಟೆಂಡ್ ಮಾಡುತ್ತೇನೆ. ಹಾಗೆಯೇ ಅತಿ ಹೆಚ್ಚಿನ ಪ್ರಯೋಜನವನ್ನು ಪಡೆಯಲು ಸಾಧ್ಯವಾದಷ್ಟು ನಾನು ನನ್ನ ಮನೆಯಲ್ಲಿ P3Y ಅಮಾವಾಸ್ಯ ಗೂಗಲ್ ಮೀಟ್ ಕ್ಲಾಸನ್ನು ಆಯೋಜಿಸುತ್ತೇನೆ. ಪರಂಜಿ, ನನಗೆ ಶಬ್ದವನ್ನು ನೀಡಿ, ನನಗೆ ವಾಣಿಯನ್ನು ನೀಡಿ, ಮನೋಬಲವನ್ನು ಕೊಡಿ. P3Y ಮಾಡುವ ಮೂಲಕ ನಾನು ತುಂಬ ಆತ್ಮವಿಶ್ವಾಸಿ ಆಗುವಂತಹ ಶಕ್ತಿಯನ್ನು ನೀಡಿ. ಆತ್ಮವಿಶ್ವಾಸದಿಂದ ಒಳ್ಳೆಯ ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥ ಶಕ್ತಿಯನ್ನು ನೀಡಿ. ಹಾಗೆಯೇ ಕಾನ್ಫಿಡೆನ್ಸನ್ನು ಹೆಚ್ಚು ಮಾಡಿ. ಅತಿ ಹೆಚ್ಚು ಜನರಿಗೆ P3Y
ವೆಲ್ಫೇರ್ ಫೌಂಡೇಶನ್ ಯೂಟ್ಯೂಬ್ ಚಾನಲ್ ಮತ್ತು P3Y NCR ಇಂಡಿಯಾದಲ್ಲಿ ನಡೆಯುವ ಪ್ರತಿದಿನ ಬೆಳಗ್ಗೆ 11 ಗಂಟೆಯ ಕ್ಲಾಸ್ ಮತ್ತು ಸಂಜೆ 7 ಗಂಟೆಗೆ ನಡೆಯುವ P3Y ಆಫ್ಲೈನ್ ಕ್ಲಾಸ್ಗಳ ಮಾಹಿತಿಗಳನ್ನು ನೀಡುವಂತಾಗಲಿ ಮತ್ತು ನಾನು ಜನರಿಗೆ P3Y ವೆಲ್ಫೇರ್ ಫೌಂಡೇಶನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವಂತೆ ಫಾಲೋ ಮಾಡುವಂತೆ ಪ್ರೋತ್ಸಾಹಿಸುತ್ತೇನೆ. ಪರಂಜಿ, ನನ್ನಿಂದ P3Y ಕಲಿಯುವ ಜನರ ಎಲ್ಲ ಕೆಲಸಗಳು ಯಶಸ್ವಿಯಾಗಲಿ. ಇದರಿಂದ ಪರಂಜಿಯ ಯಶಸ್ಸು ಗೌರವ ಹೆಚ್ಚಾಗಲಿ ಎಂದು ಕೋರಿಕೊಳ್ಳುತ್ತೇನೆ ಮತ್ತು ನನ್ನ ಯಶಸ್ಸು ಹೆಚ್ಚಾಗಲಿ ಎಂದು ಕೋರಿಕೊಳ್ಳುತ್ತೇನೆ. ಪರಂಜಿ, ನನ್ನ ವಿದ್ಯಾರ್ಥಿ ಜೀವನ, ನನ್ನ ಮಕ್ಕಳ ವಿದ್ಯಾರ್ಥಿ ಜೀವನ, ನನ್ನ ಮನೆಯವರ ವಿದ್ಯಾರ್ಥಿ ಜೀವನ, ವೃತ್ತಿ ಜೀವನ ಯಶಸ್ವಿಯಾಗಿ ಸಂತೋಷಕಾರಿಯಾಗಿರಲಿ. ಈ ಸೆಷನ್ನ ವಾರ್ಷಿಕ ಪರೀಕ್ಷೆಗಳಲ್ಲಿ ನಮ್ಮ ಮಕ್ಕಳು ತುಂಬ ಆತ್ಮವಿಶ್ವಾಸದಿಂದ ಇರಲಿ. ಶಿಕ್ಷಕರ ಮಿತ್ರರ ಸಹಾಯ ಉತ್ತಮವಾಗಿ ದೊರಕಲಿ. ಓದುವಲ್ಲಿ ಶ್ರಮಪಟ್ಟು ಮನೋಬಲ ಹೆಚ್ಚಿಸಿಕೊಳ್ಳುತ್ತೇನೆ. P3Y ಅಟೆಂಡ್ ಮಾಡುವುದರಿಂದ IQ ಕಾನ್ಸಂಟ್ರೇಷನ್ ಲೆವೆಲ್ ಹೆಚ್ಚಿಸಿಕೊಳ್ಳುತ್ತೇನೆ. ಬುದ್ಧಿ ಮತ್ತು ನೆನಪಿನ ಶಕ್ತಿಯ ಅಭಿವೃದ್ಧಿ ಆಗಲಿ. ಈ ಸೆಷನ್ ಸಂತೋಷಕಾರಿಯಾಗಿ ಮತ್ತು ಯಶಸ್ವಿಯಾಗಿರಲಿ ಎಂದು ಪ್ರಾರ್ಥಿಸುತ್ತೇನೆ. P3Y ಮಾಸಿಕ ಪತ್ರಿಕಾ ಕ್ಯಾಲೆಂಡರ್ನ ಪ್ರಕಾರ ಈ ತಿಂಗಳಲ್ಲಿ ನಡೆಯುವ ಎಲ್ಲ P3Y ವಿದ್ಯಾರ್ಥಿ ಕ್ಲಾಸ್ ಮತ್ತು ಸಂಶೋಧನಾ ಕ್ಲಾಸಿಗೆ ಹಾಜರಾಗುತ್ತೇನೆ. ಫೆಬ್ರವರಿ ತಿಂಗಳಲ್ಲಿ ಬರುವ ಉಳಿದ ಎಲ್ಲ ಹಬ್ಬಗಳನ್ನು P3Y ಮಾಡುವ ಮೂಲಕ ನಾನು ತುಂಬ ಸಂತೋಷಕರವಾಗಿರಲಿ ಎಂದು ಪ್ರಾರ್ಥಿಸುತ್ತೇನೆ. ಪರಂಜಿ, ಜನವರಿ ತಿಂಗಳು ತುಂಬ ಸಂತೋಷಕರವಾಗಿ ಕಳೆದಿದ್ದು ಇದರಿಂದಾಗಿ ಧನ್ಯವಾದಗಳು ಪರಂಜಿ. ಧನ್ಯವಾದಗಳು ಪರಂಜಿ. ಧನ್ಯವಾದಗಳು ಪರಂಜಿ. ಫೆಬ್ರವರಿ ತಿಂಗಳು ಕಳೆದ ತಿಂಗಳಿಗಿಂತ ಹೆಚ್ಚು ಸಂತೋಷಕರವಾಗಿರಲಿ ಎಂದು ನಿಮ್ಮ ಬಳಿ ಪ್ರಾರ್ಥಿಸುತ್ತೇನೆ. ಈ ಇಚ್ಛಾಪೂರ್ತಿ ಆಗುತ್ತಿದ್ದಂತೆ ಪರಂಜಿಗೆ ನಾನು ಒಂದು ಹೂವು ಮತ್ತು 1 ಲೀಟರ್ ನೀರನ್ನು ಅರ್ಪಿಸುತ್ತೇನೆ ಮತ್ತು ಪಪ್ರುವಿನ ಅಥವಾ ಕಾಣಿಕೆಯ ದುಡ್ಡನ್ನು ನೀವು ಯಾವ ಕರೆನ್ಸಿಯಲ್ಲಿ ಗಳಿಸುತ್ತೀರೋ ನೀವೇ ಪರಂಜಿಗೆ ಕಾಣಿಕೆಯಾಗಿ ಅರ್ಪಿಸಿ. ಈ ತಿಂಗಳಲ್ಲಿ 11 ಹೊಸ ಜನರಿಗೆ ಯಾವುದೇ ಮಾಧ್ಯಮದ ಮೂಲಕ ನಾನು P3Y ಕಲಿಸುತ್ತೇನೆ. ಪರಂಜಿ, ನನ್ನ ಮತ್ತು ನನ್ನ ಎಲ್ಲ ಒಳ್ಳೆಯ ಇಚ್ಛೆಗಳು ಈ ಫೆಬ್ರವರಿ ತಿಂಗಳಲ್ಲಿ ಶೀಘ್ರವಾಗಿ ಪೂರ್ಣವಾಗಲಿ ಎಂದು ಕೋರಿಕೊಳ್ಳುತ್ತೇನೆ. ಶರಣಂ ಗಚ್ಚಾಮಿ.